ವಿಮೋಚನಾ ಕಾಂಡ ಅಧ್ಯಾಯ 37. ಬೆಚಲೇಲನು ಜಾಲಿ ಮರದಿಂದ ಮಂಜೂಷವನ್ನು ಮಾಡಿದನು. ಅದು 2.5 ಮೊಳ ಉದ್ದವೂ 1.5 ಮೊಳ ಅಗಲವೂ 1.5 ಮೊಳ ಎತ್ತರವೂ ಆಗಿತ್ತು. ಚೊಕ್ಕ ಬಂಗಾರದ ತಗಡುಗಳನ್ನು ಅದರ ಹೊರಗಡೆಯೂ ಒಳಗಡೆಯೂ ಹೊದಿಸಿದನು. ಅದರ ಮೇಲೆ ಸುತ್ತಲೂ ಚಿನ್ನದ ತೋರಣ ಕಟ್ಟಿಸಿದನು. 4 ಬಂಗಾರದ ಬಳೆಗಳನ್ನು ಎರಕ ಹೊಯ್ಯಿಸಿ ಅದರ 4 ಮೂಲೆಗಳಲ್ಲಿ, ಅಂದರೆ ಒಂದೊಂದು ಕಡೆಯಲ್ಲಿ 2 ಬಳೆಗಳನ್ನು ಇರಿಸಿದನು. ಮತ್ತು ಜಾಲಿಮರದ ಗದ್ದಿಗೆಗಳನ್ನು ಮಾಡಿ ಅವುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಿ ಮಂಜೂಷದ 2 ಕಡೆಗಳಲ್ಲಿರುವ ಬಳೆಗಳಲ್ಲಿ ಅದನ್ನು ಹೊರುವುದಕ್ಕಾಗಿ ಸೇರಿಸಿದನು. ಅದಲ್ಲದೆ ಚೊಕ್ಕ ಬಂಗಾರದ ಕೃಪಾಸನವನ್ನು ಮಾಡಿದನು. ಅದು 2.5 ಮೊಳ ಉದ್ದವೂ 1.5 ಮೊಳ ಅಗಲವೂ ಆಗಿತ್ತು. ಕೃಪಾಸನದ 2 ಕೊನೆಗಳಲ್ಲಿ ಕೆರೂಬಿಯರ 2 ಬಂಗಾರದ ಆಕಾರಗಳನ್ನು ನಕಾಸಿ ಕೆಲಸದಿಂದ ಮಾಡಿದನು. ಕೃಪಾಸನದ ಒಂದೊಂದು ಕೊನೆಯಲ್ಲಿ ಒಂದೊಂದು ಕೆರೂಬಿಯನ್ನು ಮಾಡಿ ಕೃಪಾಸನಕ್ಕೆ ಜೋಡಿಸಿದನು. ಆ ಕೆರೂಬಿಗಳು ಮೇಲಕ್ಕೆ ರೆಕ್ಕೆಗಳನ್ನು ಚಾಚಿರುವಂತೆಯೂ ಇದ್ದವು. ಅವುಗಳ ಮುಖಗಳು ಎದುರು ಬದುರಾಗಿ ಕೃಪಾಸನವನ್ನು ನೋಡುತ್ತಿದ್ದವು. ಬೆಚಲೇಲನು ಜಾಲಿಮರದ ಮೇಜನ್ನು ಮಾಡಿದನು. ಅದು 2 ಮೊಳ ಉದ್ದವೂ 1 ಮೊಳ ಅಗಲವೂ 1.5 ಮೊಳ ಎತ್ತರವೂ ಆಗಿತ್ತು. ಅದಕ್ಕೆ ಚೊಕ್ಕ ಬಂಗಾರದ ತಗಡುಗಳನ್ನು ಹೊದಿಸಿ ಸುತ್ತಲೂ ಚಿನ್ನದ ತೋರಣ ಕಟ್ಟಿದನು. ಮೇಜಿನ ಸುತ್ತಲೂ ಅಂಗೈ ಅಗಲದ ಅಡ್ಡಪಟ್ಟಿಯನ್ನು ಮಾಡಿ ಅದಕ್ಕೂ ಚಿನ್ನದ ತೋರಣ ಕಟ್ಟಿದನು. ಮೇಜನ್ನು ಎತ್ತುವ ಗದ್ದಿಗೆಗಳನ್ನು ಸೇರಿಸುವುದಕ್ಕಾಗಿ ಅದಕ್ಕೆ 4 ಚಿನ್ನದ ಬಳೆಗಳನ್ನು ಎರಕ ಹೊಯ್ಯಿಸಿ ಅದರ 4 ಕಾಲುಗಳಲ್ಲಿ ಹಚ್ಚಿದನು. ಆ ಬಳೆಗಳು ಅಡ್ಡಪಟ್ಟಿಗೆ ಹತ್ತಿಕೊಂಡಿದ್ದವು. ಮೇಜನ್ನು ಹೊರುವುದಕ್ಕೆ ಗದ್ದಿಗೆಗಳನ್ನು ಜಾಲಿಮರದಿಂದ ಮಾಡಿ ಅವುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಿದನು. ಮೇಜಿನ ಮೇಲೆ ಇಡಬೇಕಾದ ಉಪಕರಣಗಳನ್ನು, ಅಂದರೆ ಹರಿವಾಣಗಳು, ಧೂಪಾರತಿಗಳು, ಹೂಜಿಗಳು, ಪಾನದ್ರವ್ಯಗಳನ್ನು ಅರ್ಪಿಸುವುದಕ್ಕೆ ಬೇಕಾದ ಬಟ್ಟಲುಗಳು, ಇವುಗಳನ್ನು ಚೊಕ್ಕ ಬಂಗಾರದಿಂದ ಮಾಡಿದನು. ಚೊಕ್ಕ ಬಂಗಾರದ ದೀಪವೃಕ್ಷವನ್ನು ಮಾಡಿದನು. ಅದರ ಬುಡವನ್ನು ಕಂಬವನ್ನು ನಕಾಸಿ ಕೆಲಸದಿಂದ ಮಾಡಿದನು. ಆ ದೀಪಸ್ತಂಭವೆಲ್ಲ ಅಖಂಡವಾಗಿ ಮೊಗ್ಗುಗಳಂತೆಯೂ ಪುಷ್ಪಗಳಂತೆಯೂ ಅಲಂಕಾರವಾಗಿ ಕೆತ್ತಿತ್ತು. ಕಂಬದ ಒಂದೊಂದು ಪಾರ್ಶ್ವದಲ್ಲಿ 3 ಕೊಂಬೆಗಳು, ಅಂತೂ 6 ಕೊಂಬೆಗಳಿದ್ದವು. ಪ್ರತಿಯೊಂದು ಕೊಂಬೆಯಲ್ಲಿ ಬಾದಾಮಿ ಹೂಗಳಂತಿರುವ 3 ಪುಷ್ಪಾಲಂಕಾರಗಳಿದ್ದವು. ಒಂದೊಂದು ಅಲಂಕಾರಕ್ಕೆ 1 ಮೊಗ್ಗು 1 ಪುಷ್ಪವೂ ಇದ್ದವು. 6 ಕೊಂಬೆಗಳನ್ನು ಹಾಗೆಯೇ ಮಾಡಿದನು. ದೀಪವೃಕ್ಷ ಕಡ್ಡಿಯಲ್ಲಿ ಮೊಗ್ಗುಗಳು ಪುಷ್ಪಗಳು ಇರುವ ಬಾದಾಮಿ ಹೂಗಳಂತೆ 4 ಪುಷ್ಪ ಅಲಂಕಾರಗಳೂ ಇದ್ದವು. 2 ಕೊಂಬೆಗಳು ಕವಲು ಹೊಡೆಯುವ ಸ್ಥಳಗಳಲ್ಲೆಲ್ಲ ಒಂದೊಂದು ಮೊಗ್ಗು ಇತ್ತು. ಮೊಗ್ಗುಗಳು ಕೊಂಬೆಗಳು ಸಹಿತವಾದ ದೀಪವೃಕ್ಷವನ್ನೆಲ್ಲ ಒಟ್ಟಿಗೆ ಚೊಕ್ಕ ಬಂಗಾರದಿಂದ ನಕಾಸಿ ಕೆಲಸದಿಂದ ಮಾಡಿದನು. ಅದರ 7 ಅಣತೆಗಳನ್ನೂ ಅದರ ಕತ್ತರಿಗಳನ್ನೂ ದೀಪದ ಕುಡಿ ತೆಗೆಯುವ ಬಟ್ಟಲುಗಳನ್ನೂ ಚೊಕ್ಕ ಬಂಗಾರದಿಂದ ಮಾಡಿದನು. ದೀಪವೃಕ್ಷವು ಅದರ ಎಲ್ಲ ಉಪಕರಣಗಳು 35 ಕಿಲೋಗ್ರಾಂ ಚೊಕ್ಕ ಬಂಗಾರದವುಗಳಾಗಿದ್ದವು. ಅವನು ಜಾಲಿಮರದಿಂದ ಧೂಪ ವೇದಿಕೆಯನ್ನು ಮಾಡಿದನು. ಅದು 1 ಮೊಳ ಉದ್ದವಾಗಿಯೂ 1 ಮೊಳ ಅಗಲವಾಗಿಯೂ ಚಚ್ಚೌಕವಾಗಿತ್ತು. ಅದರ ಎತ್ತರವು 2 ಮೊಳವಾಗಿತ್ತು. ಅದರ ಕೊಂಬುಗಳು ಅದರ ಅಂಗಗಳಾಗಿದ್ದವು. ಅದರ ಮೇಲ್ಭಾಗಕ್ಕೂ 4 ಪಕ್ಕಗಳಿಗೂ ಕೊಂಬುಗಳಿಗೂ ಚೊಕ್ಕ ಬಂಗಾರದ ತಗಡುಗಳನ್ನು ಹೊದಿಸಿದನು. ಸುತ್ತಲೂ ಚಿನ್ನದ ತೋರಣ ಕಟ್ಟಿದನು. ಅದನ್ನು ಎತ್ತುವ ಗದ್ದಿಗೆಗಳನ್ನು ಸೇರಿಸುವುದಕ್ಕಾಗಿ ಆ ತೋರಣದ ಕೆಳಗೆ ವೇದಿಕೆಯ 2 ಪಾರ್ಶ್ವಗಳ ಮೂಲೆಯಲ್ಲಿ 2 ಚಿನ್ನದ ಬಳೆಗಳನ್ನು ಬಿಗಿಸಿದನು. ವೇದಿಕೆಯನ್ನು ಹೊರುವುದಕ್ಕೆ ಗದ್ದಿಗೆಗಳನ್ನು ಜಾಲಿಮರದಿಂದ ಮಾಡಿ ಅವುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಿದನು. ಅದಲ್ಲದೆ ಅವನು ದೇವರ ಸೇವೆಗೆ ನೇಮಕವಾದ ಅಭಿಷೇಕ ತೈಲವನ್ನು ಹಾಗೂ ಪರಿಮಳ ದ್ರವ್ಯಗಳಿಂದ ಮಾಡಲಾದ
ಅಪ್ಪಟವಾದ ಧೂಪ ದ್ರವ್ಯವನ್ನು ಸುಗಂಧ ದ್ರವ್ಯಕಾರರ ವಿಧಾನದ ಮೇರೆಗೆ ತಯಾರಿಸಿದನು. ಪ್ರಭುವಿನ ವಾಕ್ಯ.